ವೀಕ್ಷಕರೇ ನಮಸ್ಕಾರ. ನಾನು ಶೈಜ, ನೀವು ನೋಡ್ತಾ ಇದ್ದೀರಾ JBM TV. ತೆರೆದ ಪುಸ್ತಕದಲ್ಲಿ ನಮ್ಮ ಪುಟದ ಒಂದು ವಿಶೇಷ ಕಾರ್ಯಕ್ರಮ. ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆಯಿಂದ 5 ದಿನಗಳವರೆಗೆ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರವಾಸ ಕೈಗೊಂಡ ವಿಷಯ. ಈ ಎಲ್ಲ ಮಾಹಿತಿಯನ್ನು ಪ್ರಧಾನ ಗುರುಗಳು ಹುಡೆಗ್ಮನಿ ಇವರು ವಿವರವಾಗಿ ತಿಳಿಸಲಿದ್ದಾರೆ. ವೀಕ್ಷಿಸೋಣ ಬನ್ನಿ. ಶುಭೋದಯ. ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೆಂಗಳೂರು ಹಾಗೂ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ನಿಯಮಿತದ ಒಂದು ಟೈಅಪ್ನಲ್ಲಿ 5 ದಿನಗಳ ಕಾಲ ಕರ್ನಾಟಕ ದರ್ಶನ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಂಡಿದ್ದು, ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಬರ್ತಕ್ಕಂಥ ವಸತಿ ಶಾಲೆ ಹಾಗೂ ವಸತಿ ರಹಿತ ಶಾಲೆಗಳಿಗೆ ಒಂದು ಪ್ರವಾಸವನ್ನು ಕೈಗೊಂಡಿದ್ದು, ಇದೆಲ್ಲವೂ ಕೂಡ ಉಚಿತವಾಗಿದೆ. ಇದಕ್ಕೆ ನಮ್ಮ ಒಂದು ಘನ ಸರ್ಕಾರಕ್ಕೆ ಹಾಗೂ ಇಲಾಖೆಗೆ ಅಭಿವೃದ್ಧಿ ನಿಗಮಕ್ಕೆ ನಾವು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಬೇಕು. ಈ ಒಂದು 5 ದಿನಗಳ ಕಾಲ ಶೈಕ್ಷಣಿಕ ಪ್ರವಾಸನ ಕೇವಲ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಹಮ್ಮಿಕೊಳ್ಳಲಾಗಿದೆ. ಆ ಒಂದು ವಿದ್ಯಾರ್ಥಿಗಳು 5 ದಿನಗಳ ಕಾಲ ಬಿಜಾಪುರ, ಆಲ್ಮಟ್ಟಿ, ಚಿತ್ರದುರ್ಗ, ಹೊಸಪೇಟೆ ಹೀಗೆ ಎಲ್ಲವನ್ನು ಕೂಡ ಉಚಿತವಾಗಿ ಒಬ್ಬ ಗೈಡ್ ಮೂಲಕ ಆ ಬಸ್ಗಳನ್ನು ಕೂಡ ಫ್ರೀಯಾಗಿ ಕೊಡುವುದರ ಮೂಲಕ ಎಲ್ಲವನ್ನು ಕೂಡ ಸರಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಇಲಾಖೆಯಿಂದ ಪ್ರವಾಸವನ್ನು ಕೈಗೊಳ್ಳಲಾಗಿದೆ. ಇದನ್ನು ಅತ್ಯಂತ ಯಶಸ್ವಿಯಾಗಿ ಮುಗಿಸಿಕೊಂಡು ಬರಲಿಕ್ಕೆ ನಿಮಗೆ ಸಾಕಷ್ಟು ನಾವೇನಪ್ಪ ವಿಷಯಗಳನ್ನ ಈಗಾಗಲೇ ತಿಳಿಸಿದ್ದೇವೆ. ನಮ್ಮ ರಾಮದುರ್ಗ ಆಗಿರ್ಬೋದು, ಸೌದತ್ತಿ ಆಗಿರ್ಬೋದು, ಸಾಲಳ್ಳಿ ಆಗಿರ್ಬೋದು, 3 ಊರಿನ ಶಾಲೆಗಳ ವಿದ್ಯಾರ್ಥಿಗಳು ಮತ್ತು 2 ಶಿಕ್ಷಕರೊಂದಿಗೆ ಪ್ರತಿಯೊಂದು ಬಸ್ಸಿಗೆ 2 ಶಿಕ್ಷಕರೊಂದಿಗೆ ನಾವು ಕಳಿಸ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಮುದು ವಿದ್ಯಾರ್ಥಿಗಳು, ಶಿಕ್ಷಕರು ಅತ್ಯಂತ ಯಶಸ್ವಿಯಾಗಿ ಕರ್ನಾಟಕ ದರ್ಶನವನ್ನು ಮಾಡಿಕೊಂಡು ದೇಶ ಸುತ್ತು ಕೋಶ ಓದು ಎಂಬ ನಾಣ್ಣುಡಿಯಂತೆ ಇದನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಬರಬೇಕು ಅಂತ ಶುಭವನ್ನು ಹಾರೈಸ್ತಾ 2 ಮಾತುಗಳನ್ನ ಮುಗಿಸ್ತೇನೆ. ಈಗ ನಮ್ಮೊಂದಿಗೆ JBM TVಯ ನಿರ್ದೇಶಕರಾದಂತಹ ನಿರೂಪಕರಾದಂತಹ ನಮ್ಮ ಶಬ್ಬೀರ್ ಸರ್ ಇದ್ದಾರೆ. ಅವರು ಕೂಡ ಈ ಶೈಕ್ಷಣಿಕ ಪ್ರವಾಸದ ಕುರಿತು 1-2 ಮಾತುಗಳನ್ನು ಮತ್ತು ವಿದ್ಯಾರ್ಥಿಗಳಿಗೆ ತಿಳುವಳಿಕೆಯನ್ನು ಹೇಳಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ಬೆಳಗಿನ ಶುಭೋದಯದೊಂದಿಗೆ ತಮ್ಮ ಪ್ರಯಾಣ ಸುಖಕರವಾಗಲಿ ಅಂತೇಳಿ ಶುಭ ಹಾರೈಸುತ್ತಾ, ವಿದ್ಯಾರ್ಥಿಗಳೇ, ಪ್ರವಾಸಗಳು ಅಂದಾಕ್ಷಣ ಎಲ್ಲರ ಒಂದು ಹುರುಪು ಹುಮ್ಮಸ್ಸು ಬೇರೆಯೇ ಇರ್ತದೆ. ಆದರೆ ಅನೇಕ ವಿಷಯಗಳು ಅದರಲ್ಲಿ ತಿಳ್ಕೊಳ್ಬೇಕಾದಂಥವಿರ್ತವೆ. ಶೈಕ್ಷಣಿಕ ಪ್ರವಾಸ ಅಂತಂದ್ಕೊಳ್ಳೆ ಶಿಕ್ಷಣಕ್ಕಾಗಿ ಸಂಬಂಧಪಟ್ಟಂಥ ಪ್ರವಾಸ. ಆ ಶಿಕ್ಷಣಕ್ಕೆ ಈ ಪ್ರವಾಸದಲ್ಲಿಯೂ ಕೂಡ ಒಂದು ಶಿಕ್ಷಣ ಅದರಲ್ಲಿ ಅಡಗಿರುತ್ತದೆ. ಪರೀಕ್ಷೆಯಲ್ಲಿ ಅನೇಕ ಪ್ರಶ್ನೆಗಳು ಇದಕ್ಕೆ ಉತ್ತರ ನೀಡುತ್ತವೆ ನಿಮಗೆ. ಅದೇ ರೀತಿಯಾಗಿ ನಮ್ಮ ಒಂದು JBM ಚಾನಲ್ ಕೂಡ ಇದಕ್ಕೆ ನಿಮ್ಮ ಪೂರಕವಾಗಿ ನಡೆಸ್ತಾ ಇದ್ದೇವೆ. ತೆರೆದ ಪುಸ್ತಕದಲ್ಲಿ ನಮ್ಮ ಪುಟ ಅಂಥೇಳಿ ನಾವು ಒಂದು ಕಾರ್ಯಕ್ರಮ ಕೂಡ ನಡೆಸ್ತಾ ಇದ್ದೇವೆ. ವಿಶೇಷವಾಗಿ SLC ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಪ್ರತಿದಿನ ವಿಷಯವಾರು ಅದರಲ್ಲಿ ನಾವು ಪ್ರಸಾರ ಮಾಡ್ತಾ ಇರ್ತೇವೆ. ನೀವು ಈಗ 9th ಇದ್ದೀರಿ, ಮುಂದಿನ ವರ್ಷ 10th ಬರ್ತೀರಿ. ಆದರೆ JBM ಚಾನಲ್ ಏನೈತೆ ನೋಡ್ತಾ ಇರ್ರಿ. ಅದರೊಳಗೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಯಾವ ಶಿಕ್ಷಕರು ಅದಕ್ಕೆ ತಮ್ಮ ವಿಷಯವನ್ನು ವಿಸ್ತಾರವಾಗಿ ತಿಳಿಸಿರ್ತಾರೆ ಅವರಿಗೆ ನೀವು ಅದೇ ಕಮೆಂಟ್ ಬಾಕ್ಸಲ್ಲಿ ಪ್ರಶ್ನೆ ಕೇಳಿದಾಗ ಮರಳಿ ನಿಮಗೆ ಉತ್ತರಿಸುತ್ತಿರ್ತಾರೆ. ಜೊತೆಗೆ ಇನ್ನೊಂದು ಇನ್ಸ್ಟ್ರಕ್ಷನ್ ಏನು ಕೊಡಬೇಕು ಅಂತಂದರೆ, ಗಾಡಿ ಚಲಾಯಿಸುವಾಗ ನೀವು ಚಾಲಕರಿಗೆ ಮಾತನಾಡಿಸಬಾರದು. ಇದು 1ನೇದು. 2ನೇದು ಏನಂತಂದ್ರೆ, ಕಿಟಕಿಯ ಹೊರಗೆ ನಿಮ್ಮ ಶರೀರದ ಕೈ ಅಥವಾ ತಲೆಯನ್ನು ಹಾಕಿ ಉಗುಳುವುದಾಗಲಿ ಅಥವಾ ಏನಾರು ಯಾರಿಗಾದ್ರೂ ಕೈ ಮಾಡುವಂಥದ್ದಾಗಲಿ ಆ ತರದ ಉದ್ದಟತನವನ್ನು ಮಾಡಬಾರದು. ಯಾಕಂತಂದ್ರೆ ಅದರಿಂದ ಅಪಘಾತಗಳಾಗುವ ಸಂಭವಗಳಿರ್ತವೆ. ಅದಕ್ಕಾಗಿ ನೀವು ಸುರಕ್ಷಿತವಾಗಿ ಒಳಗಡೆ ಇದ್ದು ಅಲ್ಲಿ ಏನೈತಿ ನಿಮ್ಮ ಒಂದು ಏನು ಮಾತಿನ ಚೆಕ್ ಬಗ್ಗೆ ಅಲ್ಲೇ ಮುಗಿಸ್ಬೇಕು. ಹೊರಗಡೆ ಕೈ ಹಾಕೋದಾಗ್ಲಿ, ಯಾರಿಗೆ ಒಂದು ಕೈ ಮಾಡಿ ಹೇಳುವುದಾಗ್ಲಿ, ಅದರಿಂದ ಏನೈತಿ ಯಾವುದೇ ಅಪಘಾತಗಳಾಗುವ ಸಾಧ್ಯತೆಗಳಿರುತ್ತವೆ. ಮತ್ತು ಮೇಲಾಗಿ ಶಿಕ್ಷಕರ ಗಮನಕ್ಕೆ ತಾರದೆ ಯಾರೂ ಹೋಗಬಾರದು. ಏನಾದರೂ ಹೋಗ್ಬೇಕಾಗಿತ್ತು, ಏನಾದ್ರು ಮಾಡಬೇಕಾಗಿತ್ತು ಅಂತಾರೆ ನಿಮ್ಮ ಜೊತೆಗೆ ಬಂದ ಶಿಕ್ಷಕರು ಕೂಡ ಸಹಕರಿಸಿ ಅವರ ಸಹಯೋಗದೊಂದಿಗೆ ನೀವು ಯಾವುದೇ ಕೆಲಸವನ್ನು ಮಾಡಬೇಕು. ಇನ್ನು ಹೆಚ್ಚಿಗೆ ಹೇಳದೆ, ಮುಂದಿನ ತಮ್ಮ ಪ್ರವಾಸ ಸುಖಕರವಾಗಲಿ. ಪ್ರಧಾನ ಗುರುಗಳ ಪಾತ್ರ ಇದರಲ್ಲಿ ಬಹಳ ಮುಖ್ಯವಾದಂಥದ್ದು. ಯಾಕಂತಂದರೆ ಅವರು ಇದನ್ನು
ಈ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಏನೈತಿ ಮುಖ್ಯ ಕಾರಣ ಅಂತಂದ್ರೆ ಅವರಂದರು ಪರವಾಗಿಲ್ಲ. ಅದಕ್ಕೆ ಈ ಪ್ರವಾಸ ಸುಖಕರವಾಗಲಿ ಅಂತ ಶುಭ ಕೋರಿಸುತ್ತಾ ತಮಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಚಿಲ್ಡ್ರನ್, ಈಗಾಗಲೇ ನಿಮಗೆ ಎಲ್ಲವೂ ಗೊತ್ತದ ಏನು ಪ್ರವಾಸಕ್ಕೆ ಹೊಂಟಿವಿ. ಇದ್ರ ಬಗ್ಗೆ ಇನ್ನೂ ಒಂದಿಷ್ಟು ಹೆಚ್ಚಿನ ನಾವೀಗ ಏನು ಹೇಳ್ಬೇಕು ಎಲ್ಲವನ್ನೂ ಹೇಳಿವಿ. ಇನ್ನೂ ಹೆಚ್ಚಿನ ಒಂದಿಷ್ಟು ಇದನ್ನ ನಿಮ್ಮ ಪಾಲಕರು ಹೇಳ್ತಾರೆ. ಇಲ್ಲಿ ನಾವು ಪ್ರತಿಯೊಂದು ಏನು ಹೇಳ್ತೀವಿ ಇದೆಲ್ಲವನ್ನು ನೀವು ಅಚ್ಚುಕಟ್ಟಾಗಿ ಪಾಲನೆ ಮಾಡ್ಬೇಕು. ಅದ್ರ ಸಂಬಂಧ ನಾವು ಏನು ಹೇಳಬೇಕು ಎಲ್ಲ ಹೇಳಿವಿ. ಈಗ ನಾವು ಪೇರೆಂಟ್ಸ್ ಕಡೆ ನಾವು ನನ್ನ ಮಗಳು ಇಲ್ಲಿ 9ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ, ಗಾಯತ್ರಿ ಮಾಳಿ ಅಂತ. ಇವತ್ತು ನಿಮಗೆ ಇದು ಒಂದು ಗೌರ್ಮೆಂಟ್ದಿಂದ ಅನುಕೂಲ ಮಾಡಿಕೊಟ್ಟಾರ್ರಿ ಈ ಶೈಕ್ಷಣಿಕ ಪ್ರವಾಸ. ಇದರಿಂದ ನಿಮ್ಗೆ ಭಾಳಷ್ಟು ಪರ್ಯಟನ ಸ್ಥಳ ಅಂತೇಳಿ ನಿಮಗೆಲ್ಲ ಅಲ್ಲಿದು ನೋಡಕ್ಕೆ ಸಿಗ್ತೈತಿ. ಎಲ್ಲರೂ ಶಿಸ್ತದಿಂದ ಹೋಗಿ ಶಿಸ್ತದಿಂದ ಬರ್ರಿ, ಸಾಲಿ ಹೆಸರನ್ನು ತರ್ರಿ. ಎಲ್ಲರೂ ಚೆನ್ನಾಗಿ ಒಬ್ರಿಗೊಬ್ರು ಜಗಳ ಮಾಡಬೇಡ್ರಿ. ಎಲ್ಲರೂ ಕೂಡಿ ಎಲ್ಲಿನೂ ಹೋದ್ರೂ ನಿಮ್ಮ ಟೀಚರ್ಸ್ಗೆ ನಿಮ್ಮ ಸರ್ಗಳಿಗೆ ಹೇಳಿ ಅಂದ್ರೂ ಹೋಗ್ರಿ. ಒಬ್ಬೊಬ್ಬರು ಎಲ್ಲೂ ಅಡ್ಡಾಡಕ್ಕೆ ಹೋಗ್ಬೇಡ್ರಿ. ಚೆನ್ನಾಗಿ ಎಲ್ಲರೂ ಹೋಗಿ ಬರಲಿ. ನಿಮ್ಗೆ ಇದೊಂದು ಪ್ರವಾಸ ಚಲೋ ಆಗಲಿ ಅಂತ ಹೇಳಿ ನಾ ಹಾರೈಸ್ತೇನೆ. ಈಗಾಗಲೇ ತಮ್ಮ ಶಿಕ್ಷಕರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಿಮಗೆಷ್ಟು ಗೊತ್ತಿದೆ ಅನ್ನೋದನ್ನಾಗಿ ನಾನು ಕೇಳ್ತಾ ಇದ್ದೇನೆ. ಈಗಾಗಲೇ ನಿಮ್ಮ ಶಿಕ್ಷಕರು ಹೇಳಿದಂತ ಯಾವ ವಿಷಯ ನಿಮಗೆ ಗೊತ್ತಿದೆ? ಗುಡ್ ಮಾರ್ನಿಂಗ್ ಎವ್ರಿವನ್. ನಮಗೆ ಗ್ರೂಪ್ ಮಾಡಿದ್ದಾರೆ. ಯಾರು ಗ್ರೂಪನ್ನು ಲೀಡರ್ ಅಲ್ಲ ಅವ್ರಿಗೆ ಇಬ್ಬರು ಗ್ರೂಪ್ ಇರ್ತಾರೆ. ಅವ್ರಿಗೆ ಸರಿಯಾಗಿ ಹೇಳೋದು ನಮ್ಮ ಕರ್ತವ್ಯ. ಏನಾರು ಯಾವ್ದಾರು ಹೇಳೋದು ಸರ್ಗಳು ಹೇಳೋದು, ಮತ್ತು ಬೇರೆ ಸಲ ಬಂದಿರ್ತಾರೆ ಅವ್ರುಗಳ ಜಗಳ ಮಾಡೋದು, ಬೈಯೋದು, ಇದು ಮಾಡೋದು ಏನಿಲ್ಲ. ಶಿಸ್ತಿನಿಂದ ಹೋಗೋದು, ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಿಮಗೆ ಅದರ ಬಗ್ಗೆ ಏನು ತಿಳಿದಿದೆ? ಅವ್ರಿಗೆ ಹೇಳಿದ ಪಾಯಿಂಟ್ ಸರ್, ಯಾವ ಆರಾಮಿರ್ಲಿಕ್ಕಂದ್ರೆ ಎಲ್ಲ ಮೆಡಿಸಿನ್ಸ್ ತೊಗೊಂಬಂದಾರ. ಅಲ್ಲಿ ಶಿಸ್ತನ್ನು ಕಾಪಾಡಬೇಕು. ಅಲ್ಲಿ ಯಾವುದೋ ಹೊಳಿಗೆ ಡ್ಯಾಮಿಗೆ ಹತ್ತಿ ಹೋದ್ರೆ ಎಲ್ಲಿ ಜಳಕ ಪಳಕ ಮಾಡಬಾರ್ದು. ನಾವು ಹೋಗೋ ಮುಂದೆ ಕಿಟಕಿ ಒಳಗೆ ಕೈ ಹಾಕೋದು, ಇದು ಮಾಡೋದು ಮಾಡಬಾರ್ದು. ಮತ್ತು ಅಲ್ಲಿ ಹೋದಾಗ ಬೇರೆ ಸ್ಕೂಲ್ ಅವರಿಗೆ ಏನಾರು ಹೇಳ್ಬಾರ್ದು ಅಂತೇಳಿ. ಸಾರ್ವನ್, ನನ್ನ ಮಗ ಅಯಾನ್ ಸಾರ್ವನ್ ಅಂತೇಳಿ 9ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಸರ್ಕಾರದ ಒಂದು ವತಿಯಿಂದ ಇದೇ ಪ್ರಥಮ ಬಾರಿಗೆ ನಿಮಗೆ ಸಿಕ್ಕಂತಹ ಒಂದು ಅವಕಾಶ, ಉಚಿತವಾದಂತಹ ಶೈಕ್ಷಣಿಕ ಪ್ರವಾಸ. ತಾವೆಲ್ಲರೂ ಈ ಶಾಲೆಯಿಂದ ಪ್ರಥಮ ಬಾರಿಗೆ ಹೋಗ್ತಾ ಇದ್ದೀರಿ. ನೀವು ಹೋಗುವುದು ಹಿಂದಿನ ಮಕ್ಕಳಿಗೆ ಮಾದರಿಯಾಗಿರಬೇಕು. ಸರ್ ಒಳ್ಳೆಯ ರೀತಿಯಲ್ಲಿ ಗ್ರೂಪ್ಗಳನ್ನು ಮಾಡಿದ್ದಾರೆ. ಆ ಗ್ರೂಪ್ನ ಲೀಡರ್ಗಳನ್ನು ನೀವು ಏನಲ್ಲಿ ಇಳಿತಾ ಇದ್ದೀರಿ ಅದೇ ಥರ ಸರ್ಗೆ, ಯಾಕಂದ್ರೆ ಇಲ್ಲಿ ಒಂದೇ ಗಾಡಿ ಹೋಗ್ತಾ ಇಲ್ಲ, 3 ರೀತಿಯ ಶಾಲೆಯಿಂದ ಬರ್ತಾ ಇದ್ದಾರಪ್ಪ ಅಂತಂದ್ರೆ ಆ 3 ಶಾಲೆಗಳಲ್ಲಿ ಒಳ್ಳೆಯ ಮಕ್ಕಳು ಅಂತ ಹೇಳಿ ತಾವು ಅನಿಸ್ಕೊಂಡು ಈ ಶಾಲೆಯ ಮತ್ತು ಶಿಕ್ಷಕರಿಗೆ ಹೆಮ್ಮೆಯನ್ನು ತರಬೇಕು. ಅದ್ರ ಜೊತೆಗೆ ನೀವು ಅಲ್ಲಿ ಹೋಗುವಾಗ ಸರ್ ಹೇಳಿದಂಥ ಮಾರ್ಗದರ್ಶಗಳನ್ನು ಕೇಳ್ಕೋರಿ. ಯಾಕಂದರೆ ಇದು ನಾವು ವೈಯಕ್ತಿಕವಾಗಿ ಕರ್ಕೊಂಡು ಹೋಗೋದು ಪ್ರವಾಸ ಬೇರೆ ಇರ್ತೈತಿ. ಆದರೆ ನಿಮಗಾಗಿ ಈಗಾಗಲೇ ರೊಟೇಷನ್ ಹಾಕಿಕೊಟ್ಟಂತಹ ಪ್ರೇಕ್ಷಣೀಯ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಅದು ನಿಮಗೆ ಶಿಕ್ಷಣಕ್ಕೆ ಒಳ್ಳೆ ಉಪಯೋಗ ಆಗ್ತೈತಿ. ಸರ್ ಎಲ್ಲರೂ ನಿಮ್ಗಾಗಲೇ ಈಗಾಗಲೇ ಮಾರ್ಗದರ್ಶನ ಮಾಡಿದ್ದಾರಂತ. ನೀವು ಹೋಗ್ತಕ್ಕಂಥ ಉದ್ದೇಶ ಇಷ್ಟೇ, ನಾ ಅಲ್ಲಿ ಹೋಗ್ತಕ್ಕಂಥ ನೈಜ ಮಾಹಿತಿಯನ್ನು ತಿಳಿದುಕೊಂಡು ಬರ್ತಾ ಇದ್ದೀನಿ ಅಂತಕ್ಕಂಥದ್ದು ನಿಮ್ಮಲ್ಲಿ ಇರಲಿ. ನಮ್ಮ ಜೊತೆ ಹೋಗೋದು, ಪೇರೆಂಟ್ಸ್ ಜೊತೆ ಹೋಗೋದು ಪ್ರವಾಸ ಬೇರೆ, ಶಿಕ್ಷಕರ ಜೊತೆ ಹೋಗ್ತಕ್ಕಂಥದ್ದು ನಿಮ್ಮ ಒಂದು ಉದ್ದೇಶಕ್ಕಾಗಿ ಏನೈತಿ ಒಂದು ಅವಕಾಶ ಸಿಕ್ಕಿದೆ, ಒಂದು ಸೌಲಭ್ಯ ಸಿಕ್ಕಿದೆ. ಅದನ್ನು ಸರಿಯಾಗಿ ನಾವು ಸದುಪಯೋಗ ಪಡಿಸಿಕೊಂಡು ತಾವೆಲ್ಲರೂ ಏನು ಗ್ರೂಪ್ ಮಾಡಿಕೊಟ್ಟಿದ್ದಾರೆ ಅದೇ ಗ್ರೂಪ್ನೊಳಗೆ ಇರ್ಕೋರಿ. ಯಾರು ಜಗಳ ಮಾಡದೆ ಅಲ್ಲಿ ಎಲ್ಲೇ ಹೋಗ್ತಾರಪ್ಪ ಅಂತ ಕೇಳಿದ್ರೆ ಸರ್ಗೆ ಹೇಳ್ರಿ, ಸರ್ ಅಲ್ಲಿ ಹೇಳ್ದ ಹೋಗ್ತಾ ಇದ್ದಾನ, ಈ ಥರ ಮಾಡಬಾರ್ದು ಅಂತ ಹೇಳಿ ಒಬ್ಬರಿಗೊಬ್ಬರು ಸಹಾಯ ಸಹಕಾರದಿಂದ
ಬಸ್ ಬಿಡ್ಬೇಡ ಅಂತ ಹೇಳಿ ಸರ್. ಹಿಂಗ ಏನಾದ್ರು ಸಿಂಬಲ್ ಮಾಡ್ರಿ. ಈಗ ನೋಡ್ರಿ ನೋಡಿ ಸ್ಮೈಲ್ ಮಾಡ್ರಿ, ಹಿಂಗೆ ಏನಾದ್ರು ಸ್ಮೈಲ್. ಸ್ಮೈಲ್